ಇವತ್ತು ನನ್ನೊಟ್ಟಿಗೆ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಮಹಾಂತೇಶ್ ಅವರು ಬಂದಿದ್ದಾರೆ, ಇವರು ಎನ್ವಿರಾನ್ಮೆಂಟ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಹೆಡ್ ಆಗಿದ್ದಾರೆ. ಹಾಗೆ ನಮ್ಮ ಜನರಲ್ ಮ್ಯಾನೇಜರ್ ಟ್ಯಾಕ್ರಿ ವಿಶ್ವನಾಥ್ ಅವರು ಇದ್ದಾರೆ. ಹಾಗೆ ನಮ್ಮ ಟೀಮ್ ಸಂಘಟಕರೆಲ್ಲರೂ ಕೂಡ ಇವತ್ತು ಇದ್ದೀವಿ ಸರ್. ಸೊ ದಯವಿಟ್ಟು ಯಾವ ಇಂಡಸ್ಟ್ರಿ ಕೃಷ್ಣಮೂರ್ತಿ ಅಂತ ಸರ್ ನಮ್ಮಲ್ಲಿ ಗಣೇಶ್ ಅಂದ್ಬಿಟ್ಟು ಇಂಡಿ KMS ಎಲೆಕ್ಟ್ರಾನಿಕ್ಸ್ EHS ಆಫೀಸರ್ ಹನುಮಾನ್ ವೀವಿಂಗ್ ಫ್ಯಾಕ್ಟ್ರಿ. ನೀವೇ ಈ ಕಡೆ ಬಂದ್ರಿ ರಮೇಶ್, ನೀವೇ ಬಾಲಾಜಿ ಇಂಡಿಗೋ ಸರ್, ಈ ಸಮಯನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನಮಗೆ ಒಂದು 10 ರಿಂದ 15 ನಿಮಿಷ ಕಾಲಾವಕಾಶ ಕೊಟ್ಟರೆ ನಾವು ಅದ್ರ ಬಗ್ಗೆ ಒಂದು ಪ್ರೆಸೆಂಟೇಷನ್ ಅನ್ನು ಮಾಡಬೇಕಂತ ಇಚ್ಛಿಸ್ತೀವಿ ಸರ್. ನಂತರದಲ್ಲಿ ಡಿಸ್ಕಷನ್ಸ್ ಮಾಡ್ಬೋದು. ರವಿ ಕೊಡಪ್ಪ ಪ್ರೆಸೆಂಟೇಷನ್. ಅದು ಬ್ಲೂಟೂತ್ ಕನೆಕ್ಷನ್ ಮಾಡ್ತಾರೆ, ನೆಟ್ ಕನೆಕ್ಷನ್. ಬನ್ನಿ ಕುತ್ಕೊಂಡು ನೀವೇ ಬಂದಿದ್ದೀರಿ. ನಮ್ಮ ಫಾರ್ಮರ್ ಅಸೋಸಿಯೇಷನ್ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಇದನ್ನು PCB ಅವರಿಗೆ ಈ ಹಿಂದೆ ಕೂಡ ಕೊಟ್ಟಿರ್ತಾರೆ. ಅವರ ಸಮ್ಮುಖದಲ್ಲಿ ಅವರ ಜೊತೆಗೇನೆ ನಮ್ಮ ಸಂಸ್ಥೆಗೆ ಬಂದು ಅವರು ಒಂದು ಅಲ್ಲಿ ಕಾಂಪೌಂಡ್ ಸುತ್ತ ಇರತಕ್ಕಂಥ ಕೆಲವು ಜಾಗಗಳನ್ನು ತೆರವುಗೊಳಿಸಿ ಕೆಲವು ಪೈಪ್ಗಳನ್ನು ಅವರ ಸಮ್ಮುಖದಲ್ಲಿ, ಪೊಲೀಸರ ಸಮ್ಮುಖದಲ್ಲಿ, ಮೀಡಿಯಾದವರ ಸಮ್ಮುಖದಲ್ಲಿ ಕಟ್ ಮಾಡಿ ಅವ್ರು ಯಾವ ಜಾಗ ತೋರಿಸ್ತಾರೆ ಆ ಜಾಗದಲ್ಲೆಲ್ಲ ನಾವು ಡಿಗ್ ಮಾಡಿ ಈಗಾಗಲೇ ತೋರಿಸಿದ್ದೀವಿ. ಅದು ಆಲ್ರೆಡಿ ಪ್ರೆಸ್, ಪೇಪರ್, ಮೀಡಿಯಾದಲ್ಲೆಲ್ಲ ಬಂದಿದೆ ಸರ್. ಈಗ ಮತ್ತೆ ಅವರ ಆಪಾದನೆ ಬಂದು ಇದು ಸತ್ಯಕ್ಕೆ ದೂರವಾದದ್ದು. ಯಾಕೆ ಹೆಂಗೆ ಹೇಳ್ತೀವಿ ಅಂತ ಹೇಳಿದ್ರೆ ಸರ್, ಬೇಕಾದ್ರೆ ಯಾರು ಬೇಕಾದರೂ ಯಾವಾಗ ಬೇಕಾದ್ರೂ ಒಂದು ಇನ್ಸ್ಪೆಕ್ಷನ್ ಮಾಡ್ಬೋದು. ನಮಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ತಕರಾರಿಲ್ಲ ಸರ್. ಹಾಗೆ ಸರ್, ಅವರು ಈಗಾಗಲೇ ರೈತ ಸಂಘದವರು ಕೂಡ ಲಾಸ್ಟ್ ಟೈಮ್ ಫೆಬ್ರವರಿ 20ನೇ ತಾರೀಕು ಎಲ್ಲರ ಸಮ್ಮುಖದಲ್ಲಿ ಸರ್, ತಹಸೀಲ್ದಾರ್ ಮೇಡಮ್ ಕೂಡ ಇದ್ದರು, ಎಲ್ಲ ಇಲಾಖೆಯ ಮುಖ್ಯಸ್ಥರಿದ್ದರು, ಅವರೆಲ್ಲ ಬಂದು ಚೆಕ್ ಮಾಡಿಸಿದಾಗ ಸೊ ಇದೊಂದು ಸತ್ಯಕ್ಕೆ ದೂರವಾದದ್ದನ್ನತಕ್ಕಂತಹ ವಿಚಾರ ಎಲ್ಲರ ಮನದಟ್ಟಾಗಿದೆ ಸರ್. ಆದರೆ ಈಗ ರೈತ ಸಂಘದವರು ಪದೇ ಪದೇ ನಮ್ಮ ಸಂಸ್ಥೆಗೆ ಬಂದು ಇಲ್ಲ ಇವರು ನೀರು ಬಿಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ನಮಗೂ ಕೂಡ ಒಂಥರ ಮಾನಸಿಕ ಕಿರಿಕಿರಿ ಆಗ್ತಾ ಇದೆ. ಜೊತೆಗೆ ಒಂಥರ ಹರಾಸ್ಮೆಂಟ್ ಕೂಡ ಆಗ್ತಾ ಇದೆ ಸರ್ ನಮಗೆ. ಸೊ ಇಂಡಸ್ಟ್ರಿ ನಡೆಸೋದು ಈ ಕಾಲದಲ್ಲಿ ಅಷ್ಟು ಸುಲಭದ ಮಾತಲ್ಲ ಸರ್. ನಾವು ಕೂಡ ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಸಂಸ್ಥೆ ಬಂಡವಾಳ ಹಾಕಿ ನಡೆಸ್ತಾ ಇರತಕ್ಕಂಥದ್ದು. ಒಟ್ರಾಸಿ ಗೋಕುಲ ಸಂಸ್ಥೆಯಲ್ಲಿ ನಾವು 58,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ವಿ. ಈ ಕಂಪ್ನಿನಲ್ಲಿ ನಮ್ಮ ಹತ್ರ 1,800 ಜನ, 2,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಏನೇ ನಡೆಸಬೇಕಾದ್ರೂ ಈಗಿನ ಕಾನೂನು ಏನಿದೆ ಅದರ ಒಂದು ವ್ಯಾಪ್ತಿನಲ್ಲೇ ನಡೆಸಬೇಕೆ ಬಿಟ್ಟರೆ ಯಾವುದನ್ನು ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಚಟುವಟಿಕೆಗಳನ್ನು ನಾವು ಮಾಡೋಕ್ಕಾಗಲ್ಲ. ನಾವು 2025ರಲ್ಲಿ ಇದ್ದೀವಿ. ಸೊ ಅಂತಹ ಯಾವ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ. ಬಟ್ ಇವರು ಪದೇ ಪದೇ ಬಂದು ನಮ್ಮ ಮೇಲೆ ಈಗ PCB ಆಫೀಸರ್ಸ್ಗಳು ಕೂಡ ಬಂದು 2 ಸತಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. 3ನೇ ಇನ್ಸ್ಪೆಕ್ಷನ್ನಲ್ಲಿ ಇವರು ರೈತ ಸಂಘದವ್ರನ್ನು ಕೂಡ ಕರೆದಿದ್ದಾರೆ. ರೈತ ಸಂಘದವರ ಸಮ್ಮುಖದಲ್ಲಿ ಈ ಎಲ್ಲ ಒಂದು ಚೆಕ್ ಆಗಿದೆ. ಸೊ ಮತ್ತೆ ಅವರು ಹೇಳ್ತಾ ಇರತಕ್ಕಂಥದ್ದು ನಾವು ಅವ್ರನ್ನೂ ಇನ್ವೈಟ್ ಮಾಡ್ತೀವಿ, ನಿಮ್ಮನ್ನೂ ಇನ್ವೈಟ್ ಮಾಡ್ತೀವಿ, ಯಾವುದೇ ಟೈಮಲ್ಲಿ ಒಂದು ಏನೇನು ಚೆಕ್ ಮಾಡ್ಕೋಬೋದು ಸರ್. ಪದೇ ನಮಗೆ ಈ ಥರ ಕಿರುಕುಳ ಕೊಡ್ತಾ ಇದ್ರೆ ಮತ್ತೆ ನಾವು ಕೂಡ ಬೇರೆ ರೀತಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡಬೇಕಾಗ್ತದೆ ಸರ್. ಅವ್ರ ಮೇಲೆ ಮನನಷ್ಟ ಮೊಕದ್ದಮೆ ಕೂಡ ನಾವು ಹಾಕಬೇಕಾಗ್ತದೆ ಸರ್. ಸರ್ ಆಗಿಂದ ಅವಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೆತ್ತಿ ನೋಡ್ಕೊಳ್ತಾ ಇದ್ದಾರೆ. ಅದರಿಂದ ಸಾರ್ವಜನಿಕವಾಗಿ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಅವ್ರು ನೋಡ್ಕೊಳ್ಳಿ ಸರ್. ಪ್ರಜಾಪ್ರಭುತ್ವದಲ್ಲಿ ನಾನು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಗೋಕುಲ್ದಾಸ್. ಆ್ಯಕ್ಚುಲಿ ನಮ್ಮ ಒಂದು ಇಂಡಸ್ಟ್ರಿನಲ್ಲಿ ಒಂದು ಗಾರ್ಮೆಂಟ್ಸ್ ಏನೇ ಒಂದು ಆರ್ಡರ್ ಬರಬೇಕು ಅಂದರೆ ಬಯರ್ಸು ಆ್ಯಕ್ಚುಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಿಂತ ಹೆಚ್ಚಾಗಿ ಅವರು ಬಂದು ಒಂದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಅದು ಸರ್ಟಿಫಿಕೇಟ್ ಬಂದರೆ ಮಾತ್ರ ಆರ್ಡರ್ ಬರುತ್ತೆ ಸರ್. ಈಗ ಅದೇ ಥರ ನಮ್ಮದು ಎಲ್ಲ ಟಾಪ್ ಬ್ರಾಂಡ್ಸ್ ಯೂರೋಪ್ ಇರ್ಬೋದು, US ಇರ್ಬೋದು, ಅದರಿಂದ ಥರ್ಡ್ ಪಾರ್ಟಿ ಅಂತೇಳಿ ಎನ್ವೈರನ್ಮೆಂಟಲ್ಲಿ ವರ್ಲ್ಡಲ್ಲಿ
ಡಿಗ್ನಿಟಿ ಇರೋಂಥ ಥರ್ಡ್ ಪಾರ್ಟಿ. ಶ್ರೀನಿವಾಸ ಸೀನಿಯರ್ ವೈಸ್ ಪ್ರೆಸಿಡೆಂಟ್. ಹೌದು ಹೌದು. ಸೊ ಅದು ಬಂದು ಸರ್ಟಿಫಿಕೇಶನ್ ಮಾಡಿದ್ಮೇಲೆ ಗಿರೀಶ್ ಗಿರೀಶ್ ಸೀನಿಯರ್ ಜನರಲ್ ಮ್ಯಾನೇಜರ್ HR. ಸರ್ಟಿಫಿಕೇಶನ್ ಮಾಡಿದ್ಮೇಲೆ ಮಾತ್ರ ಅದು ಬರೋದು ಸರ್. ನಾವು ಇವತ್ತಿಗೆ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸಲ್ಲಿ ಇಂಡಿ ಹೋಗೋನಲ್ಲಿ ಸುಮಾರು ಒಂದು 30 ಕೋಟಿ ಗಂಟ ಖರ್ಚು ಮಾಡಿರೋಂಥ ಒಂದು ಎನ್ವೈರನ್ಮೆಂಟಲ್ EGP ಇರ್ಬೋದು, RO ಪ್ಲಾಂಟ್ ಇರ್ಬೋದು, ಎವಾಪರೇಟರ್ ಇದೆ ಸರ್. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ಯಾವಾಗಲೂ ನಾನು ಎಲ್ರಿಗೂ ಅದೇ ಇರ್ತೀನಿ ಸರ್, ಯಾರು ಬೇಕಾದರೂ ಆಡಿಟ್ ಕಳಿಸಿ 24 hours ಬಾರ್ 365 ಡೇಸಲ್ಲಿ ಬಂದು ಪ್ಲಾಂಟ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಏನಾದರೂ ಕೊಟ್ಟರೆ, ಸೊ ನಾವು ಏನು ಬೇಕಾದರೂ ನಾವು ಏನೇ ಆ್ಯಕ್ಷನ್ ತೊಗೊಂಡು ನಾವು ಬರೀತೀವಿ ಸರ್. ಯಾಕೆಂದರೆ ನಮ್ಮದು ಈವನ್ ರೀಸೆಂಟಾಗಿ ಕೂಡ ಒಂದು H&M ಅಂತ ಒಂದು ಯುರೋಪಿಯನ್ ಕಸ್ಟಮರ್ 165 ಕಂಟ್ರಿಗೆ ಗಾರ್ಮೆಂಟ್ಸ್ ಕಳಿಸ್ತಾರೆ ಸರ್. ಅವರು ಕೂಡ ಒಂದು ಎನ್ವೈರನ್ಮೆಂಟಲ್ ಆಡಿಟ್ ಮಾಡಿ ನಮಗೆ ಒಂದು ಗ್ರೀನ್ ಕ್ಯಾಟಗರಿ ಪಾಸ್ಪೋರ್ಟ್ ಬಂದಿರೋದು ನಮ್ಮ ಹತ್ರ ಇದೆ ಸರ್. ಅದಕ್ಕೆ ತಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ದು ಒಂದು 10 ಮಿನಿಟ್ಸ್ ಅವಕಾಶ ಕೊಟ್ಟರೆ ನಮ್ಮದು ಅದು ಪ್ರೆಸೆಂಟೇಷನ್ ತಮಗೆ ತೋರಿಸ್ತೀವಿ. ಟೈಮ್ ಕೊಟ್ಟಿದ್ದೀನಿ. ಕಾಂಪೌಂಡ್ ಹತ್ರ ನಡೆಯೋದು ಅಲ್ಲ, ಇದು ಫ್ಯಾಕ್ಟ್ರಿ ಒಳಗಡೆಗೂ ಬಂದು ಅವರೆಲ್ಲ ವಿಸಿಟ್ ಮಾಡಿ. ನಿಮ್ಮ ಇವ್ರು ಮಾತಾಡಬೇಕು. ಅದೀಗ ಪ್ರಿಂಟ್